ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾನು ಸೈಡ್ ಫಿಟ್ಟಿಂಗ್ ಯಾವ ರೀತಿ ಮಾಡೋದು, ಬಿಗಿನರ್ಸ್ಗೆ ಹೆಲ್ಪ್ ಆಗೋ ರೀತಿ ಯಾವ ರೀತಿ ಸೈಡ್ ಫಿಟ್ಟಿಂಗ್ನ ಪರ್ಫೆಕ್ಟಾಗಿ ಮಾಡಬೇಕು ಅನ್ನೋದನ್ನು ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ಇವಾಗ ಇದು ಬ್ಲೌಸ್ ಫುಲ್ ಫಿನಿಶಿಂಗ್ ಆಗಿದೆ, ಲೈನಿಂಗ್ ಬ್ಲೌಸ್. ಇವಾಗ ಫಸ್ಟ್ ಅವ್ರದ್ದು ಅಳತೆನ ಟೇಪಲ್ಲೇ ಅಳತೆ ಇಟ್ಕೊಳ್ಳಿ, ಇಲ್ಲಾಂದರೆ ಬ್ಲೌಸ್ ಕೂಡ ಇಟ್ಕೊಂಡು ಮಾರ್ಕ್ ಮಾಡ್ಬೋದು. ಇವಾಗ ನಾನು ಇದನ್ನು ಅಳತೆ ಬ್ಲೌಸಲ್ಲಿ ಟೇಪಲ್ಲಿ ಅಳತೆ ಇಟ್ಕೊಂಡಿದ್ದೀನಿ. ಇವಾಗ ತೋಳಿನ ಮುಂಭಾಗ ಎಷ್ಟಿದೆ ಅನ್ನೋದನ್ನು ಇದರಲ್ಲಿ ಅಳತೆ ಬ್ಲೌಸಲ್ಲಿ ಅಳತೆ ಇಟ್ಕೊಳ್ಳಿ. ಇವಾಗ ಇವ್ರದ್ದು ಸುತ್ತಳತೆ ಬಂದು 11.75 ಇಂಚಿದೆ, ಹಾಗಾಗಿ ನಾನು 5.75 ಇಂಚ್ಗೆ ಮಾರ್ಕ್ ಮಾಡ್ತಾ ಇದ್ದೀನಿ. ನೀವು ಇದೇ ರೀತಿ ಅಳತೆ ತಗೊಂಡು ಮಾರ್ಕ್ ಮಾಡೋದ್ರಿಂದ ಯಾವುದೇ ರೀತಿ ಅಲ್ಟ್ರೇಷನ್ ಅನ್ನೋದು ಕೂಡ ಬರೋದಿಲ್ಲ. ಇವಾಗ ಸ್ಲೀವ್ಸ್ದು ಮಧ್ಯಭಾಗನೂ ಕೂಡ ಅಳತೆ ಇಟ್ಕೊಳ್ಳಿ, ಆವಾಗ ಸ್ವಲ್ಪ ಹೆಚ್ಚು ಕಡಿಮೆ ಅನ್ನೋದು ಬರೋದಿಲ್ಲ. ಇವಾಗ ಫಸ್ಟ್ ತೋಳಿನ ಮುಂಭಾಗನ ಮಾರ್ಕ್ ಮಾಡ್ತಾ ಇದ್ದೀನಿ. ಇವಾಗ ತೋಳಿನ ಮಧ್ಯಭಾಗನೂ ಇದೇ ರೀತಿ ಟೇಪ್ ಇಟ್ಕೊಂಡು ನೀವು ಅಳತೆ ಮಾಡ್ಕೋಬೋದು. ಸುತ್ತಳತೆ ತಗೊಳ್ಳೋದಾದರೆ ಟೇಪ್ನಲ್ಲೇ ಸುತ್ತಳತೆನ ಅವರ ಕೈ ಎಷ್ಟಿದೆ ಅಷ್ಟು ಸುತ್ತಳತೆನ ತಗೋಬೋದು. ಇವಾಗ ಭುಜದಿಂದ ಆರ್ಮೋಲ್ ರೌಂಡ್ ಎಷ್ಟಿದೆ ಅನ್ನೋದನ್ನು ತಗೊಳ್ಳಿ. ಇವಾಗ ಇದು 17 ಇಂಚ್ ಇರೋದ್ರಿಂದ ನಾನು 8.5 ಇಂಚ್ಗೆ ಈ ರೀತಿ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಇವಾಗ ಎದೆ ಸುತ್ತಳತೆ ಬಂದು 36 ಎದೆ ಸುತ್ತಳತೆ ಬ್ಲೌಸ್ ಇದು. ಹಾಗಾಗಿ ಕಾಜಾಪಟ್ಟಿ ಕಡೆ ಫಸ್ಟ್ ತಗೋತಾ ಇದ್ದೀನಿ. ಕಾಜಾಪಟ್ಟಿ ಕಡೆ ತಗೋಬೇಕು ಅಂದರೆ ನೀವು ಕಾಜಾಪಟ್ಟಿಗೆ ನಾವು ಬಟ್ಟೆ ಅಟ್ಯಾಚ್ ಮಾಡಿರ್ತೀವಲ್ಲ, ಅದನ್ನು ಬಿಟ್ಟು ಮಿಕ್ಕಿರೋದನ್ನು ಮಾತ್ರ ತಗೋಬೇಕಾಗುತ್ತೆ. ಕಾಜಾಪಟ್ಟಿನೂ ಅಳತೆ ತಗೊಂಡ್ರೆ ಅದು ಅಳತೆ ಸರಿ ಬರೋದಿಲ್ಲ. ಹಾಗಾಗಿ 9 ಇಂಚ್ಗೆ ಮಾರ್ಕ್ ಮಾಡ್ತಾಯಿದ್ದೀನಿ. ಇಲ್ಲೂ ಕೂಡ ಅಷ್ಟೇ 9 ಇಂಚ್ಗೆ ಮಾರ್ಕ್ ಮಾಡ್ತಾಯಿದ್ದೀನಿ. ಮತ್ತು ಸೊಂಟದ ಸುತ್ತಳತೆ 31 ಇಂಚಿದೆ. 31 ಇಂಚಿನಲ್ಲಿ 4ನೇ ಭಾಗ ಅಂತಂದರೆ 7.75 ಇಂಚ್ಗೆ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಇವಾಗ ಸ್ಕೇಲಲ್ಲಿ ಸ್ಟ್ರೈಟ್ ಲೈನ್ ಹಾಕೊಳ್ಳಿ ಫಸ್ಟು. ಇವಾಗ ಅದನ್ನು ಈ ರೀತಿ ನೀಟಾಗಿ ಶೇಪ್ ಕೊಟ್ಟರೆ ಸ್ಲೀವ್ಸ್ದು ಶೇಪ್ ಅನ್ನೋದು ತುಂಬ ಪರ್ಫೆಕ್ಟಾಗಿ ಕೂರುತ್ತೆ. ಒಂದ್ಸಲ ಈ ರೀತಿ ಮೆಥಡಲ್ಲಿ ಕೂಡ ನೀವು ಸೈಡ್ ಫಿಟ್ಟಿಂಗ್ ಮಾಡಿ ನೋಡಿ, ಬ್ಲೌಸ್ ಅಲ್ಟ್ರೇಷನ್ ಅನ್ನೋದು ಬರೋದೇ ಇಲ್ಲ. ಇವಾಗ ಎರಡು ಕಡೆ ಈ ರೀತಿ ಸ್ಟ್ರೈಟ್ ಲೈನ್ ಹಾಕಿ ಸ್ಲೀವ್ಸಲ್ಲಿ ಈ ರೀತಿ ಶೇಪ್ ಕೊಡೋದ್ರಿಂದ ಸ್ಲೀವ್ಸ್ ಅನ್ನೋದು ಪರ್ಫೆಕ್ಟಾಗಿ ಕೂರುತ್ತೆ. ಹಾಗಾಗಿ ನಾನು ಈ ರೀತಿಯಾಗಿ ಫಸ್ಟ್ ಸ್ಕೇಲಲ್ಲಿ ಮಾರ್ಕ್ ಮಾಡಿ ಆಮೇಲೆ ಶೇಪ್ ಕೊಡೋದನ್ನು ತೋರಿಸ್ತಾ ಇದ್ದೀನಿ. ಇವಾಗ ನಾವು ಮಾರ್ಕ್ ಮಾಡ್ಕೊಂಡಿದ್ದೀವಲ್ಲ, ಶೇಪ್ ಕೊಟ್ಟು ಅಲ್ಲಿಗೇ ಹೊಲಿಗೆ ಬರಬೇಕಾಗುತ್ತೆ. ಅಲ್ಲಿಗೇ ಸ್ಟಿಚಿಂಗ್ ಮಾಡ್ಕೊಳ್ಳಿ ಈ ರೀತಿ. ಇವಾಗ 3 ಅಥವಾ 4 ಹೊಲಿಗೆನ ಹಾಕೋತಾ ಇದ್ದೀನಿ. ನೀವು ಯಾವುದೇ ರೀತಿ ಅಳತೆ ಬ್ಲೌಸ್ ಕೊಟ್ಟರು ಅಷ್ಟೇ ಸೈಡ್ ಫಿಟ್ಟಿಂಗ್ ಮಾಡುವಾಗ ಇದೇ ರೀತಿ ಅನುಸರಿಸಿ, ಆವಾಗ ಯಾವುದೇ ರೀತಿ ಬ್ಲೌಸಲ್ಲಿ ಅಲ್ಟ್ರೇಷನ್ ಅನ್ನೋದು ಬರೋದಿಲ್ಲ. ನೀವು ಮಾರ್ಕ್ ಮಾಡುವಾಗಲೇ ಮೊದಲೇ ಮಾರ್ಕ್ ಮಾಡಿಕೊಂಡು ಕಟಿಂಗ್ ಮಾಡಿ ಈ ರೀತಿ ಜಾಯಿಂಟ್ ಮಾಡೋಕ್ಕೆ ಹೋದರೆ, ನಾವು ಜಾಯಿಂಟ್ ಮಾಡುವಾಗ ಏನಾದರೂ ಹೆಚ್ಚು ಕಡಿಮೆ ಮಾಡಿದರೆ ಅದು ಪರ್ಫೆಕ್ಟ್ ಫಿನಿಶಿಂಗ್ ಅನ್ನೋದು ಬರೋದಿಲ್ಲ. ನೀವು ಹೊಲ್ದು ಆದಮೇಲೆ ಈ ರೀತಿ ಮಾಡ್ಕೊಳ್ಳೋದ್ರಿಂದ ಬ್ಲೌಸ್ ಪರ್ಫೆಕ್ಟ್ ಫಿನಿಶಿಂಗ್ ಅನ್ನೋದು ಬರುತ್ತೆ. ಇಲ್ಲಿ ನೋಡಿ, ಇವಾಗ ರೆಡಿ ಆಯಿತು. ಈಗ ಈ ಕಡೆ ಸೈಡ್ ಕೂಡ ಅದೇ ರೀತಿ ಮಾರ್ಕ್ ಮಾಡಿಕೊಂಡು ಸ್ಟಿಚ್ ಮಾಡ್ಕೊಳ್ಳೋಣ. ಇವಾಗ ಇಲ್ಲೂ ಕೂಡ ಅಷ್ಟೇ 5.75 ಇಂಚ್ಗೆ ಮಾರ್ಕ್ ಮಾಡ್ಕೋತಾ ಇದ್ದೀನಿ. ಮತ್ತು ಸ್ಲೀವ್ಸ್ ಮಧ್ಯದಲ್ಲಿ 6 ಇಂಚ್ಗೆ, ಸುತ್ತಳತೆ ಬಂದು 12 ಇಂಚಿದೆ, ಹಾಗಾಗಿ 6 ಇಂಚ್ಗೆ ಮಾರ್ಕ್ ಮಾಡ್ಕೋತಾ ಇದ್ದೀನಿ. ಆರ್ಮೋಲ್ ಹತ್ರ 8.5 ಇಂಚ್ಗೆ ಮಾರ್ಕ್. ಎದೆ ಸುತ್ತಳತೆ 9 ಇಂಚ್ ಇರೋದ್ರಿಂದ ಎದೆ ಸುತ್ತಳತೆ ಬಂದು 36 ಇಂಚಿದೆ. 36 ಇಂಚ್ಗೆ 4ನೇ ಭಾಗ ಅಂದರೆ 9 ಇಂಚ್ ಬರುತ್ತೆ. ಹಾಗಾಗಿ 9 ಇಂಚ್ಗೆ ಮಾರ್ಕ್ ಮಾಡ್ಕೋತಾ ಇದ್ದೀನಿ.
ಇದನ್ನು ಕೂಡ ಅಷ್ಟೇ ಇವಾಗ ಸ್ಟ್ರೈಟ್ ಇಟ್ಕೊಂಡು 7 ಇಂಚ್ಗೆ ಸೊಂಟದ ಸುತ್ತಳತೆ 7 ಯಾಕಂದರೆ ಪೂರ್ತಿ ಸೊಂಟದ ಸುತ್ತಳತೆ ಬಂದು 31 ಇಂಚಿದೆ. ಹಾಗಾಗಿ ನಾನು ಬೆನ್ನ ಹತ್ರ 15.5 ಇಂಚ್ಗೆ ಮತ್ತು ಉಕ್ಸ್ಪಟ್ಟಿ ಮತ್ತು ಕಾಜಾಪಟ್ಟಿ ಕಡೆ 7 ಇಂಚ್ಗೆ ಮಾರ್ಕ್ ಮಾಡ್ಕೋತಾ ಇದ್ದೀನಿ. ಇಲ್ಲೂ ಕೂಡ ಅಷ್ಟೇ ಈ ರೀತಿ 4 ಹೊಲಿಗೆನ ಹಾಕ್ಕೊಂಡ್ರೆ ಬ್ಲೌಸ್ ಫಿನಿಶಿಂಗ್ ಅನ್ನೋದು ರೆಡಿಯಾಗುತ್ತೆ. ನೀವು ಯಾವುದೇ ಬ್ಲೌಸ್ಗಾದರೂ ಇದೇ ರೀತಿಯೇ ಸ್ಟಿಚ್ ಮಾಡ್ಕೊಳ್ಳಿ, ಮಾರ್ಕ್ ಮಾಡಿಕೊಂಡು. ಇವಾಗ 2 ಸೈಡ್ ಕೂಡ ರೆಡಿ ಆಯಿತು. ಇವಾಗ ನೋಡಿ ಯಾವ ರೀತಿ ಬಂದಿದೆ ಫಿನಿಶಿಂಗ್ ಅನ್ನೋದು. ಈ ರೀತಿ ನಾವು ಸ್ಟಿಚ್ ಮಾಡೋದ್ರಿಂದ ಬ್ಲೌಸ್ ಯಾವುದೇ ರೀತಿ ಅಲ್ಟ್ರೇಷನ್ ಕೂಡ ಬರೋದಿಲ್ಲ. ಈ ರೀತಿ ಒಂದು ಸಲ ಟ್ರೈ ಮಾಡಿ. ಹಾಗೆಯೇ ನನ್ನ ಚಾನಲ್ ಇದೇ ರೀತಿ ಕಟಿಂಗ್ ವೀಡಿಯೋಸ್ ಮತ್ತು ಸ್ಟಿಚಿಂಗ್ ವೀಡಿಯೋಸ್ಗೋಸ್ಕರ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ವಿಡಿಯೋಗೊಂದು ಲೈಕ್ ಮಾಡಿ. ಮತ್ತು ಫ್ರಂಟಲ್ಲಿ ಕೂಡ ನೋಡಿ ಸ್ವಲ್ಪನೂ ಗ್ಯಾಪ್ ಕೂಡ ಬರೋದಿಲ್ಲ. ಈ ರೀತಿ ನೀವು ಮಾರ್ಕ್ ಮಾಡಿ ಕಟಿಂಗ್ ಮಾಡಿ ಮತ್ತು ಸ್ಟಿಚಿಂಗ್ ಮಾಡೋದ್ರಿಂದ. ಈ ವಿಡಿಯೋ ಇಷ್ಟ ಆಗಿದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.